ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2024 32ನೇ ಮ್ಯಾಚ್ DC ವರ್ಸಸ್ GT. ಈ ಮ್ಯಾಚ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲ ನಿನ್ನೆ ಮ್ಯಾಚ್ ಪ್ರೆಡಿಕ್ಷನ್ ರಿಸಲ್ಟ್ ಕಡೆ ಒಂದು ಸ್ವಲ್ಪ ಕಣ್ಣ ಹೆಸರು. ನಿನ್ನೆ KKR ವರ್ಸಸ್ RR ಮ್ಯಾಚ್ ಇತ್ತು. ಇದ್ರೊಳಗೆ ನಮ್ಮ ಪ್ರೆಡಿಕ್ಷನ್ RR ಈ ಮ್ಯಾಚ್ ವಿನ್ ಆಗಬಹುದು ಅಂತ ಹೇಳಿತ್ತು. 224 ಟಾರ್ಗೆಟ್ ಇದ್ದಿದ್ದನ್ನ ಚೇಂಜ್ ಮಾಡಿ ತೆಗೆದಾರೆ. IPL ಹಿಸ್ಟ್ರಿ ಒಳಗೇನೆ ಇದು ಒಂದು ರೆಕಾರ್ಡ್. ಈ ಕಡೆ ಎಲ್ಲಾ ವಿಕೆಟ್ ದನ್ ಹೊಂಟಿದ್ರು, ಆ ಕಡೆ ಸಿಂಗಲ್ ಶೇರ್ ಗತೆ ಜಾಸ್ ದ ಬಾಸ್ ಒಬ್ಬರೇ ನಿಂತು ಮ್ಯಾಚ್ ಮುಗಿಸ್ಕೊಂಡು ಹೊರಗೆ ಬಂದಾರ. ಜಾಸ್ ದ ಬಾಸ್ ಇವ್ ಬೆಂಕಿ. ಈ ಮ್ಯಾಚಿಗೆ ವಾಪಸ್ ಬರೋನು. ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್. ಇದು ಎಲ್ಲಿ ನಡೀತೈತಿ ಅಂದ್ರೆ ನರೇಂದ್ರ ಮೋದಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಅಹಮದಾಬಾದ್ನಾಗ ನಡೀತೈತಿ. ಇಲ್ಲಿ ಟೋಟಲ್ ಆಗಿ 30 ಮ್ಯಾಚ್ಗಳು ಆಗ್ಯಾವು. ಅದ್ರೊಳಗೆ 14 ಸಲ ಬ್ಯಾಟಿಂಗ್ ಫಸ್ಟ್ ಆಡಿದ ಟೀಮ್ ಗೆದ್ರೆ, 16 ಸಲ ಚೇಜಿಂಗ್ ಮಾಡಿದ ಟೀಮ್ ಗೆದ್ದೈತಿ. ಇದು ಒಂದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಐತಿ. ಅದ್ರ ಜೊತೆ ಪೇಸರ್ಸ್ಗಿನೂ ಒಂದು ಸ್ವಲ್ಪ ಸಪೋರ್ಟ್ ಸಿಗ್ತೈತಿ. ಸ್ಪೆಷಲಿ ಸೆಕೆಂಡ್ ಇನ್ನಿಂಗ್ಸ್ನಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ವಿಂಗ್ ಸಿಗ್ತೈತಿ ಇಲ್ಲಿ ಪೇಸರ್ಸ್ಗಳಿಗೆ. ನ್ಯೂ ಬಾಲ್ ಎವರೇಜ್ ಸ್ಕೋರ್ 172. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಕಡೆ ನೋಡಿದ್ರೆ ಇವು ಎರಡು ಟೀಮ್ ನಡು 3 ಸಲ ಮ್ಯಾಚ್ ಆಗೈತಿ. ಆ 3 ಮ್ಯಾಚ್ ಒಳಗೆ 2 ಸಲ GT ಗೆದ್ದೈತಿ, ಇನ್ನ 1 ಸಲ DC ಗೆದ್ದೈತಿ. ಈ ಗ್ರೌಂಡ್ನಾಗ 1 ಸಲ ಇವರಿಬ್ಬರು ಮುಖಾಮುಖಿ ಆಗೈತಿ. ಅದ್ರೊಳಗೆ ಆ 1 ಸಲನು ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ವಿನ್ ಆಗೈತಿ ಗುಜರಾತ್ ಟೈಟನ್ಸ್ ವಿರುದ್ಧ. 2 ಟೀಮ್ ಅವ್ರ ಆಡಿದ ಲಾಸ್ಟ್ ಮ್ಯಾಚ್ ಗೆದ್ದು ಬರಕತ್ತಾವು. ಡೆಲ್ಲಿ ಕ್ಯಾಪಿಟಲ್ಸ್ LSG ವಿರುದ್ಧ ಲಕ್ನೋ ಒಳಗ ಗೆದ್ರ, GT RR ವಿರುದ್ಧ ರಾಜಸ್ಥಾನ ಒಳಗೆ ಗೆದ್ದೈತಿ. ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ನಾಗ ನೋಡ್ರಿ ಎಲ್ಲಾ T20 ಗನ್ಗಳದಾವು. ನಿತ್ತು ಅಂದ್ರೆ ಬಾಳ್ ಕೆಟ್ಟ ರುಬ್ಬ್ಯಾಡ್ತಾವು. ಅದ್ರೊಳಗ ಜೇಕ್ ಫ್ರೆಜರ್ ಏನವ್ರು ಮೊನ್ನೆ ಮ್ಯಾಚ್ನಾಗ ಚಾನ್ಸ್ ಕೊಟ್ಟರು. ನನಗಂತೂ ಫಸ್ಟೇ ಗೊತ್ತಿತ್ತು ಬಿಗ್ ಬ್ಯಾಶ್ ಲೀಗ್ನಾಗ ಮೆಲ್ಬರ್ನ್ ರೆನೆಗೇಡ್ಸ್ ಟೀಮ್ ಕಡೆ ಇವ್ರು ಆಡ್ತಾರ. ಅಲ್ಲಂತರೂ ಪ್ರತಿ ಬಾಲ್ಗೂ ಇವ್ರು ಹೊಡ್ಯಾಕೆ ನೋಡ್ತಿರ್ತಾರ. ಬಾಲ್ ಎಲ್ಲೇ ಬೀಳಿ ಬಾಲರ್ ಯಾರೇ ಇರಲಿ ಇವ್ರದ್ದು ಒಂದೇ ಇಂಟೆಂಟ್ ಬಾಲ್ ನೋಡೋದು ಗೆದ್ದೋದು. ಈ ಹೋದ ಮ್ಯಾಚ್ನಾಗೂ ಅವ್ರು ಹಂಗೆ ಮಾಡಿದ್ರು LSG ವಿರುದ್ಧ. ಈ ಮ್ಯಾಚ್ನಾಗೂ ಇವ್ರ ಮ್ಯಾಗ ಒಂದು ಕಣ್ಣ ಇದ್ದೇ ಇರ್ತೈತಿ ಎಲ್ಲಾರ್ದು. ಇನ್ನು ಶುಭ್ಮನ್ ಗಿಲ್ ಅವ್ರದ್ದು ಈ ಗ್ರೌಂಡ್ನಾಗ ಇವ್ರ ರೆಕಾರ್ಡ್ಸ್ ಭಾರಿ ಅದಾವ್ರಿ. ಟೋಟಲ್ ಆಗಿ ಇವರು 15 ಮ್ಯಾಚ್ ಆಡ್ಯಾರ. ಅದ್ರೊಳಗೆ ಇವ್ರ ಎವರೇಜ್ 79 ಐತಿ. 4 ಸಲ 50 ಹೊಡೆದಾರ, 3 ಸಲ 100 ಹೊಡೆದಾರ. ಈ ಗ್ರೌಂಡ್ನಾಗ ಶುಭ್ಮನ್ ಗಿಲ್ ಅವರು ಧೂಳ್ ಎಬ್ಸೋ ಚಾನ್ಸಸ್ ಭಾಳ ಹೈ ಐತಿ. ಆದ್ರೆ ಒಂದ್ ಪ್ರಾಬ್ಲಮ್ ಐತಿ. ಅದು ಏನಂದ್ರ ಶುಭ್ಮನ್ ಗಿಲ್ ವರ್ಸಸ್ ಖಲೀಲ್ ಅಹಮದ್ ಅವರ ಬ್ಯಾಟಲ್ ನೋಡಿದ್ರೆ ಟೋಟಲ್ ಆಗಿ ಖಲೀಲ್ ಅಹಮದ್ ಅವರು ಇವ್ರಿಗೆ 25 ಬಾಲ್ ಹಾಕ್ಯಾರ. ಅದ್ರೊಳಗ 38 ರನ್ ಕೊಟ್ಟಾರ, ಅಂದ್ರೆ ಹೊಡೆಸ್ಕೊಂಡಾರ. ಅಷ್ಟ್ರೊಳಗ 2 ಸಲ ವಿಕೆಟ್ ತಗೊಂಡಾರ ಶುಭ್ಮನ್ ಗಿಲ್ ಅವ್ರದ್ದು. ಇನ್ನ ಒಂದು ಬ್ಯಾಟಲ್ ಶುಭ್ಮನ್ ಗಿಲ್ ಅವ್ರ ವಿರುದ್ಧ. ಅದು ಯಾರ್ದಂದ್ರೆ ಆಂಡ್ರಿಚ್ ನೊಕಿಯರ್. ಇವರು ಆಡಿದ್ರಪ್ಪ ಅಂದ್ರೆ ಶುಭ್ಮನ್ ಗಿಲ್ ಅವರಿಗೆ ಇವರಿಂದನೂ ಒಂದು ಸ್ವಲ್ಪ ಕಷ್ಟ ಐತಿ. ಯಾಕಂದ್ರೆ ಇವ್ರು ಹಾಕಿರೋ 22 ಬಾಲ್ ಒಳಗೆ ಶುಭ್ಮನ್ ಗಿಲ್ ಅವರು 34 ರನ್ ಹೊಡೆದಾರ. ಅದ್ರೊಳಗ 3 ಸಲ ಇವ್ರು ವಿಕೆಟ್ ಆಂಡ್ರಿಚ್ ನೊಕ್ಕಿ ಅವ್ರಿಗೆ ಕೊಟ್ಟಾರ. ಪವರ್ ಪ್ಲೇ ಒಳಗ ಇವರಿಂದ ಸ್ವಲ್ಪ ನೋಡ್ಕೊಂಡು ಆಡಿದ್ರಂದ್ರೆ ಶುಭ್ಮನ್ ಗಿಲ್ ಅವ್ರ ಕಡೆಯಿಂದ ಒಂದು ಬಿಗ್ ಇನ್ನಿಂಗ್ಸ್ ಈ ಮ್ಯಾಚ್ ನಾಗ ಎಕ್ಸ್ಪೆಕ್ಟ್ ಮಾಡಬಹುದು. ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಕಡೆ ರಿಷಬ್ ಪಂತ್ ಅವರು ಭಾರಿ ಟಚ್ ನಾಗ ಅದಾರ. ಎಲ್ಲಾ ಮ್ಯಾಚ್ ನಾಗೂ ಒಂದು ಚಲೋ ಇಂಟೆಂಟ್ ಐತಿ. ಫಸ್ಟ್ ಗೆ ಏನ್ 3 ಮ್ಯಾಚ್ ಆಡಿದ್ರು, ಆ 3 ಮ್ಯಾಚ್ ನಾಗ ಒಂಥರ ಮೆಂಟಲಿ ಪ್ರಿಪೇರ್ ಇದ್ದಿದ್ದಿಲ್ಲ ಅಂತ ಅನಿಸ್ತೈತಿ. ಆದ್ರೆ ಹಿಂದಿನ 3 ಮ್ಯಾಚ್ನಾಗ ಅವ್ರ ರೆಕಾರ್ಡ್ಸೇ ಬೇರೆ ಅದಾವ, ಅವ್ರ ಸ್ಟಾಟ್ಸೇ ಬೇರೆ ಅದಾವ. 180 ಅಬೋವ್ ಐತೆ ಅವ್ರ ಸ್ಟ್ರೈಕ್ ರೇಟ್ ಹಿಂದಿನ 3 ಮ್ಯಾಚ್ ತಗೊಂಡ್ರೆ. ಒಟ್ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಕ್ಯಾಪ್ಟನ್ ಈಸ್ ಬ್ಯಾಕ್. ಈ ಮ್ಯಾಚ್ನಾಗ ಪೃಥ್ವಿ ಶಾ ಅವ್ರ ಬಗ್ಗೆ ಮಾತಾಡಿದ್ರೆ ಒಂಥರ ಹಿಟ್ ಅಂಡ್ ಮಿಸ್ ಪ್ಲೇಯರ್. ಇವರು ಹೊಡೆದ್ರಪ್ಪ ಅಂದ್ರೆ ಚಲೋ ಆಡಿರ್ತಾರ, ಇಲ್ಲಾಂದ್ರೆ ಜಲ್ಲಿನೇ ದನ್ ಅಂದಿರ್ತಾರ. ಒಂದ್ ಸ್ವಲ್ಪ ಇವರು ಇನಿಷಿಯಲ್ ಪವರ್ ಪ್ಲೇ ಒಳಗ ಚಲೋ ಆಡಿದ್ರಪ್ಪ ಅಂದ್ರೆ ಒಂದು ಚಲೋ ಇನ್ನಿಂಗ್ಸ್ ಇವ್ರ ಕಡೆನೂ ಬರ್ಬೋದು. ಇಲ್ಲಾಂದ್ರೆ ಪವರ್ ಪ್ಲೇ ಒಳಗೆ ಇವರು ವಿಕೆಟ್ ಹೋಗೋ ಎಲ್ಲಾ ಚಾನ್ಸಸ್ನು ಐತಿ. 2 ಟೀಮ್ ಇಲ್ಲಿ ಗೆದ್ದು ಬರಕತ್ತಾವ ಅವ್ರು ಆಡಿದ ಲಾಸ್ಟ್ ಮ್ಯಾಚ್. ಅದ್ರ ಸಂಬಂಧ ಈ ಮ್ಯಾಚ್ನಾಗ ಏನು ಜಾಸ್ತಿ ಚೇಂಜಸ್ ಇರಂಗಿಲ್ಲ ಅವ್ರು ಪ್ಲೇಯಿಂಗ್ 11ದಾಗ ಅಂತೇಳಿ ನನಗೆ ಅನಿಸ್ತೈತಿ. GT ಟೀಮ್ ಕಡೆ ಒಂದು ಸ್ವಲ್ಪ ಚೇಂಜಸ್ ಆದ್ರೆ ಆಗಬಹುದು. ಎದಕ್ಕಂದ್ರೆ ಡೇವಿಡ್ ಮಿಲ್ಲರ್ ಮತ್ತು ವೃದ್ಧಿಮಾನ್ ಸಾಹಾ ಅವ್ರ ಮೇನ್ ಪ್ಲೇಯರ್ಸ್ ಆ ಟೀಮಿಗೆ ಅವೈಲೇಬಲ್ ಇದ್ದಿದ್ದಿಲ್ಲ. ಈ ಸತನು ಅವೈಲೇಬಲ್ ಇರೋದು ಡೌಟ್. ಅಕಸ್ಮಾತ್ ಅವೈಲೇಬಲ್ ಇದ್ರಪ್ಪ ಅಂದ್ರೆ 100% ಆ ಇಬ್ರು ಪ್ಲೇಯರ್ ಪ್ಲೇಯಿಂಗ್ 11ದಾಗ ಬರಲೇಬೇಕು. ಡೆಲ್ಲಿ ಕ್ಯಾಪಿಟಲ್ಸ್ ನೋಡ್ರಿ, ಇದಕ್ಕೆ ನಾವು ಲೈಟ್ ಆಗಿ ತಗೊಳಕ್ ಬರಂಗೇ ಇಲ್ಲ. ಯಾಕಂದ್ರೆ ಇವ್ರೀಗ ಆಲ್ರೆಡಿ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮಿಗೆ ಸೋಲ್ಸ್ಯಾರ, ಇನ್ನು LSG ಸೋಲ್ಸ್ಯಾರ. ಆ 2 ಟಾಪ್ ಟೀಮ್ಗಳಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಸೋಲಿಸ್ ಬರತೈತಿ. ಅದ ಈ ಕಡೆ ಗುಜರಾತ್ ಟೈಟನ್ಸ್ ಟಾಪ್ 1 ನಾಗಿರೋರಿಗೆ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಸೋಲ್ಸ್ಯಾರ. ಅವ್ರು ಆಡಿದ್ದ ಲಾಸ್ಟ್ ಮ್ಯಾಚ್ ಒಳಗ ಇನ್ನು ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದಾರ. ಅದಲ್ದ ಸನ್ ರೈಸರ್ಸ್ ಹೈದರಾಬಾದ್ ಅವ್ರಿಗೂ ಸೋಲಿಸ್ ಬರತಾರ ಗುಜರಾತ್ ಟೈಟನ್ಸ್. ಲಾಸ್ಟಿಗೆ ಈ ಮ್ಯಾಚ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ನನಗೆ ಅನ್ಸೋ ಮಟ್ಟಿಗೆ ಈ ಮ್ಯಾಚ್ನಾಗ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ ಇವ್ರು ಇಬ್ಬರು ಕಡೆದಿಂದ ಧಮಾಕ ಪರ್ಫಾರ್ಮೆನ್ಸ್ ಬರ್ತೈತಿ. ಇಬ್ಬರು ಅಲ್ದ ಒಬ್ಬರೇ ಈ ಮ್ಯಾಚ್ನಾಗ ಧೂಳ್ ಎಪ್ಸೋದಂತರೂ
ಗ್ಯಾರಂಟಿ ಅಂತೇಳಿ ನನಗೆ ಅನ್ಸತೈತಿ. ಅದಲ್ದ ಈ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಕಡೆ ಪೃಥ್ವಿ ಶಾ ಅವರು ಈ ಮ್ಯಾಚ್ನಾಗ ಫ್ಲಾಪ್ ಆಗಬಹುದು ಅಂತೇಳಿ ನನಗೆ ಅನ್ಸತೈತಿ. ಇನ್ನು ಮ್ಯಾಚ್ ವಿನ್ನರ್ ಬಗ್ಗೆ ಮಾತಾಡಿದ್ರೆ ನನಗೆ ಅನ್ಸೋ ಮಟ್ಟಿಗೆ ಈ ಮ್ಯಾಚ್ನಾಗ ಗುಜರಾತ್ ಟೈಟನ್ಸ್ ಟೀಮ್ ವಿನ್ ಆಗ್ಬೋದು. ನಿಮಗೇನು ಅನಿಸ್ತೈತಿ, ಯಾವ ಟೀಮ್ ಈ ಮ್ಯಾಚ್ನಾಗ ವಿನ್ ಆಗ್ಬೋದು ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋಕ್ಕೊಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕ್ ಹೋಗ್ಬೇಡ್ರಿ. ಮತ್ ಜಲ್ದಿ ಸಿಗೋನು. ಜೈ ಕರ್ನಾಟಕ.